ಸತ್ಯವತಿ ಹೊಟ್ಟೆಯಲ್ಲಿ ಹುಟ್ಟಿದಂಥದ್ದು ಮಗಳು. ತಾಯಿ ಹೊಟ್ಟೆಯಲ್ಲಿ ಹುಡುಗ ಹುಟ್ಟಿದ, ವಿಶ್ವರಥ ಹುಟ್ಟಿದ. ಮಗಳ ಹೊಟ್ಟೆಯಲ್ಲಿ ಹುಟ್ಟಿದವನು ಜಮದಗ್ನಿ ಅಂತ ಹೆಸರಿಟ್ರು. ನಿಮ್ಗೆ ಜಮದಗ್ನಿ ಕತೆ ಗೊತ್ತು ನಿಮಗೆ. ಆ ಜಮದಗ್ನಿಗೆ ಮಗ ಹುಟ್ಟಿದ್ದು ಪರಶುರಾಮ. ಮಹಾ ಉಗ್ರ, ಕೊಡಲಿ ಹಿಡ್ಕೊಂಡು ಹೋಗಿ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯನೆಲ್ಲ ಕೊಂದು ಹಾಕಿದ ಅಂತ. ಅಂದರೆ ಒಂದು ಜನ್ರೇಷನ್ ಪೋಸ್ಟ್ಪೋನ್ ಆಯ್ತು. ಅದು ಇವರಿಗೆ ಆಗಬೇಕಾದ್ರೆ ಮುಂಚೆನೇ ಪೋಸ್ಟ್ಪೋನ್ ಆಯಿತು. ಅಂದರೆ ಅರ್ಥ ಏನಾಯಿತು? ಜಮದಗ್ನಿಗೂ ವಿಶ್ವಾಮಿತ್ರಗೆ ಸಂಬಂಧ ಏನು ಹಾಗಾದರೆ? ಜಮದಗ್ನಿ ವಿಶ್ವಾಮಿತ್ರನ ಅಕ್ಕನ ಮಗ, ವಿಶ್ವಾಮಿತ್ರನ ಅಕ್ಕನ ಮಗ, ಸೋದರಳಿಯನ ಮಗ ಪರಶುರಾಮ. ಎಲ್ಲ ಒಳಗೆ ಬರುತ್ತೆ ಸಂಬಂಧ ನೋಡಿದಾಗ. ವಿಶ್ವಾಮಿತ್ರರ ಬಾಲ್ಯದ ಕಥೆಗಳು ಮಾತ್ರ ನಮ್ಗೆ ಜಾಸ್ತಿ ಸಿಗೋಲ್ಲ, ವಿಶೇಷವಾಗಿ ಗೊತ್ತಾಗಲ್ಲ ಎಲ್ಲಿದ್ದರು ಅಂಥೇಳಿ. ಬೆಳಗಣೆ ಅವ್ರು ಹೇಗೆ ಬೆಳ್ಕೊಂಡ್ರು, ಏನೇನು ಸಾಧನೆ ಮಾಡಿದ್ರು ಮೊದಲು ಗೊತ್ತಾಗೋದಿಲ್ಲ. ಈತನ ಧರ್ಮಪತ್ನಿ ಹೆಸರು ಹೈಮಾವತಿ ಅಂತ ಒಂದು ಗೊತ್ತಾಗುತ್ತೆ. ಅವನು ಒಬ್ಬರಿಗೆಲ್ಲ ಭಾಳ ಜನ, ರಾಜಾನೋ ಬಹುವಲ್ಲಭ. ಆವಾಗ ಭಾಳ ಜನ ಹೆಂಡಂದರು ಅವ್ರಿಗೆ. ಮತ್ತು ಹೆಂಡಂದ್ರ ಹೆಸರಿದೆ ಕೆಲವೊಂದು, ಶಾಲಾವತಿ, ದೃಷದ್ವತಿ, ರೇಣು, ಮಾಧವಿ, ಅನೇಕ ಹೆಂಡಂದರಿದ್ದರಂತೆ. ಅವನ ಮಕ್ಕಳು ಇದ್ದರು. ಮಧುಚ್ಛಂದ ಅಂತ ಸಾಮಾನ್ಯವಾಗಿ ಬಳಕೆ ಆಗುವಂಥ ಹೆಸರು ಮಧುಚ್ಛಂದ, ಜಯ, ಗಾಲವ, ಮುದ್ಗಲ, ಜಯ, ದೇವಲ, ರೇಣುಮಾನ್, ಸಂಕೃತಿ, ಹಿರಣ್ಯಾಕ್ಷ, ದೇವಶ್ರವ, ಕಲಿ, ಅಷ್ಟಕ, ಕಚ್ಚಪ, ಹಾರೀತ, ಹೀಗೊಂದು ಸುಮಾರು ಜನ ಮಕ್ಕಳು ಅವನಿಗಿದ್ದು. ಇವರೆಲ್ಲ ಕೌಶಿಕನ ಮಕ್ಕಳು. ವಿಶ್ವಾಮಿತ್ರ ತನ್ನ ಪರಾಕ್ರಮದಿಂದ ಇಡೀ ಪ್ರಪಂಚಾದ್ಯಂತ ಪ್ರಸಿದ್ಧ ಆಗಿಬಿಟ್ಟ. ಅವನು ಸೋಲಿಸುವಂಥವ್ರು ಯಾರೂ ಇರಲಿಲ್ಲ ಅಂತ ಒಂದು ಪ್ರತೀತಿ ಬಂದ್ಬಿಡ್ತು. ಎಲ್ಲ ರಾಜ ಮಹಾರಾಜರನ್ನ ಸೋರಿಸಿ ಚಕ್ರವರ್ತಿ ಆಗಿದ್ದ ಅವನು. ಹಾಗಾದಾಗ 2 ಕೆಲಸ ಆಗುತ್ತೆ. ಒಂದು ಅಸಾಧ್ಯ ಶಕ್ತಿ ಬರ್ತದೆ, ಆತ್ಮವಿಶ್ವಾಸ ಬರ್ತದೆ, ಅದರ ಜೊತೆ ಬೇಡ ಅಂದರೂ ಅಹಂಕಾರ ಬರುತ್ತೆ. ಅಹಂಕಾರ ಬಂದ್ಬಿಡ್ತಾ ಆತನೇ ವಿಶ್ವಾಮಿತ್ರಿಗೆ, ನನ್ನಷ್ಟು ಶೂರ್ ಯಾರೂ ಇಲ್ಲ, ನನ್ನ ಎದುರಿಸೋರು ಯಾರೂ ಇಲ್ಲ ಅಂತ. ಈ ಸಂದರ್ಭದಲ್ಲಿ ಒಂದು ದಿವಸ ವಶಿಷ್ಠರು ತಮ್ಮ ಆಶ್ರಮದಲ್ಲಿ ಕೂತಿದ್ದಾರೆ. ಆಶ್ರಮದಲ್ಲಿ ಕೂತು ಅವರು ಬ್ರಹ್ಮನ ಮಾನಸ ಪುತ್ರರು ವಶಿಷ್ಠರು. ಅವರ ಪತ್ನಿ ಮಹಾಪತಿವೃತ್ತಿಯಾದಂಥ ಅರುಂಧತಿ ದೇವಿ. ತಾವು ನೋಡಿರ್ಬೇಕಾದ್ರೆ ಮದುವೆ ಆದಾಗ ಅರುಂಧತಿ ನಕ್ಷತ್ರ ತೋರಿಸ್ತಾರೆ, ಇದ್ದರೆ ಹಾಗೆ ಇರಬೇಕು ಅಂತ ಅರುಂಧತಿ ನಕ್ಷತ್ರ ತೋರಿಸ್ತಾರೆ. ಅರುಂಧತಿ ಯಾರು? ಮಹರ್ಷಿ ನಾರದರ ತಂಗಿ. ಈಕೆ ಮಗ, ವಶಿಷ್ಠರ ಮಗ ಶಕ್ತಿ ಅಂತ. ಆ ಶಕ್ತಿ ಮಗ ಪರಾಶರನ ಮಗರು ವೇದವ್ಯಾಸ. ಅಂದರೆ ವಶಿಷ್ಠರ ಮೊಮ್ಮಗ ವೇದವ್ಯಾಸ. ಹೆಂಗೆ ಒಂದು ಲೈನೇಜ್ ಹೆಂಗದ ನೋಡಿ, ಅದ್ಭುತ ಅನಿಸ್ಬಿಡುತ್ತೆ. ಇವ್ರದ್ದು ವಶಿಷ್ಠರ ಮಗ ಶಕ್ತಿ ಮಗ ಪರಾಶರ ಮಗ ವೇದವ್ಯಾಸರು. ಆದ್ದರಿಂದ ವಶಿಷ್ಠರು ವೇದವ್ಯಾಸರು ವಶಿಷ್ಠರ ಮರಿಮಗ. ವಶಿಷ್ಠರು ಅಗ್ನಿದೇಹ ಅಂತ ಒಂದು ಜಾಗ, ಆಶ್ರಮ, ಅಲ್ಲಿ ಕೂತ್ಕೊಂಡು ಉಪಾಸನೆ ಮಾಡಿ ಅಗ್ನಿ ಮುಂದೆ ಪೂಜೆ ಮಾಡ್ತಿದ್ದಾರೆ. ಹವಿಸ್ಸೆಲ್ಲ ಹಾಕಿದ್ದಾರೆ. ನಿಮ್ಮ ಕಣ್ಮುಂದೆ ಚಿತ್ರ ಬರ್ತದೆ, ಎಷ್ಟು ಚಂದ ಅಂದರೆ ಅದು. ಆಡ್ತಿರ್ಬೇಕಾದ್ರೆ ಮುಖದ ಮೇಲೆ ಬ್ರಹ್ಮ ಕಳೆ ಇದೆ, ದೊಡ್ಡ ಕಳೆ ಅದು, ಸಾತ್ವಿಕ ಕಳೆ ಅದು. ನೀವು ಗಮನಿಸಿದ್ದೀರಿ, ನಾನು ಯಾವಾಗಲೂ ಹೇಳ್ತೀನಿ, ಮುಖದ ಮೇಲೆ ಕಳೆ ಬರೋದು ನಾವು ಯೂಸ್ ಮಾಡುವಂಥ ಕ್ರೀಮ್ನಿಂದ ಅಲ್ಲ, ಒಳಗಿನ ಆಂತರ್ಯದ ಖುಷಿಯಿಂದಾಗಿ, ಸಂತೋಷದಿಂದಾಗಿ ಬರುವಂಥದ್ದು. ಯಾರು ತೃಪ್ತಿಯಿಂದ ಇರ್ತಾರೋ ಅವ್ರ ಮುಖದ ಮೇಲೆ ನ್ಯಾಚುರಲಾಗಿ ಚೆನ್ನಾಗಿ ಬರ್ತದೆ. ಏನೂ ಮೇಕಪ್ ಬೇಕಾಗಿಲ್ಲ. ಮೇಕಪ್ ಅಂದರೆ ಏನು ಗೊತ್ತಾ? ಇರಲಾರ್ದನ್ನು ತುಂಬೋದು ಅಂತ, ಮೇಕ್ ಇಟ್ ಅಪ್ ಅಂತ. ಬೇಕಿಲ್ಲ ಅವ್ರಿಗೆ, ಯಾಕಂದ್ರೆ ಒಳಗಡೆ ಆತ್ಮ ಸೌಂದರ್ಯ ಇದೆ. ಇವರು ಕೂತ್ಕೊಂಡು ಅಗ್ನಿ ಮುಂದೆ ಕೂತ್ಕೊಂಡಾಗ ಆ ಮುಖದ ಮುಂದೆ ಅಗ್ನಿ ಹೊಳಿತಾ ಇತ್ತಲ್ಲ, ಇವ್ರದೇ ಮುಖ ಅಗ್ನಿ ಆಗಿದೆ, ಅದ್ರ ಮೇಲೆ ಹೊಳಿತಾ ಇತ್ತಂತೆ. ಅರುಂಧತಿ ದೇವಿ, ಹೋಮ ಮುಗಿತಲ್ಲ, ಯಾಕೆ ಹೇಳಲಿಲ್ಲ ಯಜಮಾನ್ರಿ ಇನ್ನು ಅಂತ. ಆಗಿನ ಪದ್ಧತಿ ಹೇಗೆ ಅಂದರೆ, ಹೇಳ್ರಿ ಮೇಲಿನ್ನ ಅನ್ನಲಿಲ್ಲ. ಆಕೆ ಮಾತೇ ಆಡ್ತಿರ್ಲಿಲ್ಲಂತೆ. ಅವರಾಗೆ ಕೇಳುವವರೆಗೂ ಮಾತಾಡೋಲ್ಲ. ನೋಡ್ತಾ ಇದ್ದು ಅವ್ರು ಬೆಂಕಿನೇ ನೋಡ್ತಾ ಇದ್ದಾರೆ, ಅಗ್ನಿ ನೋಡ್ತಾ ಇದ್ದಾರೆ. ಅಗ್ನಿ ನೋಡ್ತಿದ್ರು, ಅಗ್ನಿ ನೋಡ್ತಾ ಇಲ್ಲ, ಏನೋ ವಿಚಾರದಲ್ಲಿದ್ದಾರೆ, ಆಳುವ ಚಿಂತನೆಯಲ್ಲಿದ್ದಾರೆ. ಕುಬ್ಬು ಗಂಟು ಹಾಕ್ಕೊಂಡಿದ್ದಾರೆ. ಅವ್ರು ಕುಬ್ಬು ಗಂಟು ಹಾಕ್ಕೊಂಡಿದ್ದು ಎಂದೂ ನೋಡಿಲ್ಲ ಆಕೆ. ಯಾವಾಗಲೂ ಮಂದಸ್ಮಿತರಾಗಿರುವಂಥವ್ರು. ಅಗ್ನಿ ನೋಡ್ತಾ ಇದ್ರು. ಹಾಗೆ ನೋಡ್ತಾ ಸ್ವಲ್ಪ ಹೊತ್ತಾದಮೇಲೆ ಮುಖದ ಮೇಲೆ ನಗೆ ಬಂತು. ನಕ್ಬಿಟ್ಟು ಆಯಿತು, ಏನಾಗಬೇಕೋ ಅದೆಲ್ಲ ಆಗಲಿ ಅಂದರು. ಅಲ್ಲಿವರೆಗೂ ಅರುಂಧತಿ ಸುಮ್ಮನೆ ಇದ್ದರು. ಏನಾಗಬೇಕೋ ಎಲ್ಲ ಆಗಲಿ ಅಂದ ತಕ್ಷಣ ಕುತೂಹಲ ಆಕೆಗೆ. ಏನಾಗಬೇಕು ಅಂತ ಕೇಳಿದ್ರು. ಏನಾಗಬೇಕೆಲ್ಲ ಆಗಲಿ ಅಂದ್ರಲ್ಲ, ಏನಾಗಬೇಕು ಅಂತ. ತಕ್ಷಣ ವಶಿಷ್ಠ ಹೇಳಿದ್ರಂತ, ನೋಡಮ್ಮ, ನೀನು ಈ ಆಶ್ರಮದ ಅಧಿದೇವತೆ, ನೀನು ಆಶ್ರಮಕ್ಕೆ ಅಧಿದೇವತೆ ನಿನಗೆ ಹೇಳದೇ ಇರೋಕ್ಕಾಗತ್ತಾ? ಹೇಳ್ತೀನಿ ಕೇಳು. ಇದು ಒಂದು ಹೊಸ ಸೃಷ್ಟಿ ಆಗ್ತಾಯಿದೆ. ಈ ಮಾತನ್ನು ಗಮನಿಸ್ಬೇಕು ಸ್ನೇಹಿತರೆ. ಇದು ಎಷ್ಟು ಮನಸ್ಸಿನ ಬ್ಯಾಲೆನ್ಸ್ ಇರಬೇಕಾಗ್ತದೆ ಹೇಳಬೇಕಾದ್ರೆ ಅಂತ ವಶಿಷ್ಠ ಹೇಳ್ತಾರೆ ಅದನ್ನು. ಈಗ ಒಂದು ಹೊಸ ಸೃಷ್ಟಿ ಆಗ್ತಾಯಿದೆ. ಆ ಸೃಷ್ಟಿ ಶುರು ಆಗೋದು ನಮ್ಮ ಆಶ್ರಮದಲ್ಲೇ ಶುರು ಆಗ್ತದೆ.
ದೇವಿ ಒಂದು ಮಾತನ್ನು ತಿಳ್ಕೊಂಬಿಡಿ, ಹೀಗೆ ಮೊದಲೇ ಹೇಳ್ತೀನಿ ನಿಮಗೆ, ನಮ್ಮ ಆಶ್ರಮದಲ್ಲಿ ಬಹುದೊಡ್ಡ ರಕ್ತಪಾತ ಆಗ್ತದೆ. ರಕ್ತಪಾತ ಅಂದರೆ ಸ್ವಲ್ಪ ಸ್ವಲ್ಪ ಅಲ್ಲ, ಈ ಆಶ್ರಮದ ನೆಲ ಮುಂದೆ ಯಾವತ್ತೂ ನೀರು ಬೇಡಬಾರ್ದು, ಅಷ್ಟು ರಕ್ತ ಕುಡಿತದೆ. ಆ ಅನಾಹುತ ನಮ್ಮ ಆಶ್ರಮದಲ್ಲಿ ಆಗ್ತದೆ. ಆದರೆ ಬಲಿ ಕೊಡಲಾರದೆ ಫಲ ಹೆಂಗೆ ಸಿಕ್ಕಿತು? ಬಲಿ ಕೊಡಬೇಕಾಗ್ತದೆ, ಅದರಿಂದ ಫಲ ಸಿಗುತ್ತೆ. ಈ ರುದ್ರ ನರ್ತನದ ಫಲ ಹೊಸ ಸೃಷ್ಟಿ, ಆದರೆ ರುದ್ರ ನರ್ತನ ಆಗಬೇಕು. ನಮಗೆ ತೊಂದರೆ ಆಗ್ಬೋದು, ರಕ್ತಪಾತ ಆಗ್ಬೋದು, ಕೆಲವು ಜೀವ ಹಾನಿ ಆಗ್ತದೆ, ಆದರೆ ಇದೊಂದು ಒಳ್ಳೆಯ ಫಲ ಸಿಗ್ತಿರೋದ್ರಿಂದ ಇದು ಆಗಬೇಕಾದದ್ದೇ ಭಗವದ್ಇಚ್ಛೆ ಆಗ್ತದೆ ಅಂದರು. ಅರುಂಧತಿಗೆ ತಲ್ಲಣ ಆಗ್ಬಿಡ್ತು. ರಕ್ತಪಾತ ಆಗ್ತದ? ಅದು ನಮ್ಮ ಆಶ್ರಮದಲ್ಲಿ ಯಾಕೆ ರಕ್ತಪಾತ ಆಗಬೇಕು? ನಾವೇನು ಕ್ರಿಸ್ತರು ಹೋರಾಟಕ್ಕೆ ಮಾಡ್ತೀವಿ ಬರ್ತೀವ? ನಾವು ಹೋರಾಟ ಏನಿಲ್ಲಲ್ಲ ಅಂತ ಕೇಳಿದ್ವಿ. ಆತಂಕ ನೋಡಿ ಅವ್ರ ನಗೆ ಬಂತಂತೆ. ಯಾಕೆ ಒದ್ದಾಡ್ತೀಯ ನೀನು ಅಂದರು. ಇದು 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 ಬ್ಯಾಲೆನ್ಸ್ ಆಫ್ ಮೈಂಡ್ ಅಂತ ಹೇಳೋದು. ತನ್ನ ಆಶ್ರಮದ ರಕ್ತಪಾತ ಆಗ್ತದೆ ಅಂತ ಹೇಳುವಂಥ ಮನುಷ್ಯ ನಗ್ನಗ್ತಾ ಹೇಳ್ತಾರೆ ರಕ್ತಪಾತ ಆಗ್ತದೆ ನಮ್ಮಲ್ಲಿ ಅಂತ. ಅವ್ರು ಹೇಳ್ತಾರೆ, ಗಾಬರಿ ಆದದಕ್ಕೆ ಗಾಬರಿ ಪಡಬೇಡ, ತಾಯಿ ನಿಸರ್ಗ, ಪ್ರಕೃತಿ ದೇವಿ. ಒಂದು ಸಲ ಕೋಪ ಬರ್ತದೆ ಆಕೆಗೆ, ಜೋರಾಗಿ ಗುಡುಗು ಮಿಂಚು ಸಿಡ್ಲು ಬರ್ತದೆ, ಜೋರಾಗಿ ಮಳೆ ಬಂದಾಗ ಆಶ್ರಮದ ಮಣ್ಣು ಕೊಚ್ಕೊಂಡು ಹೋಗಲ್ವ ಒಂದಿಷ್ಟು? ನೋಡಿ ಎಷ್ಟು ಚೆನ್ನಾಗಿದೆ, ತಾಯಿ ಕೃಪೆ ಅದು ಮಳೆ. ಆ ಮಳೆ ಜೋರಾಗಿ ಬಂದಾಗ ಒಂದಿಷ್ಟು ಮಣ್ಣು ಕೊಚ್ಕೊಂಡು ಹೋಗುತ್ತೆ. ಹಾಗೆ ಇಲ್ಲಿ ಕೂಡ ಕೆಲವೊಂದಿಷ್ಟು ಜೀವ ಕೊಚ್ಕೊಂಡು ಹೋಗ್ತವೆ. ಆಗಲಿ ಬಿಡು, ದೇವಿ ಬೇಡದಾಗ ಯಾಕೆ ಬೇಡ ಅಂತಾರೆ? ಈ ಪಂಚಭೂತಗಳಿಂದ ಆದಂತಹ ಜಗತ್ತಿನೊಳಗೆ ಸತ್ವ, ರಜಸ್, ತಮಸ್ ಮೂರು ಇದ್ದಾವೆ. ಸತ್ವಗುಣ ಹೊರಗೆ ಬರಬೇಕಾದ್ರೆ ತಮಸ್, ರಜಸ್ ಹೊರಗೆ ಹೋಗಬೇಕು. ಹೋಗೋದು ಹೆಂಗೆ ಅದು? ತಮಸ್ಸು ರಜಸ್ ಹೋಗಬೇಕಾದ್ರೆ ಒಂದು ಏನೂ ಹಾನಿ ಆಗಬೇಕದು. ಈ ತಮಸ್ ಗುಣ ಅಂದರೆ ಲೇಜಿನೆಸ್, ಆ ರಜಸ್ ಬರಬೇಕು. ತಾಮಸ್ ಗುಣ, ರಜಸ್ ಗುಣ ಬಂದಾಗ ಬಡದಾಟ ತಲ್ಲಣ ಆಗಬೇಕು. ಅದು ಹೋದಾಗಲೇ ಕೊಚ್ಚಿಕೊಂಡು ಹೋದಾಗ ಉಳಿಯೋದು ಯಾವುದು? ಸತ್ವ ಉಳಿತದೆ. ಆಗಲಿ, ಹಾಗಾಗಬೇಕಾಗ್ತದೆ, ನಾವು ಆಗೋಣ ಅಂಥೇಳಿ ಹೊಸ ಸೃಷ್ಟಿ ನಾಂದಿ ಆಗೋದಕ್ಕೆ ಮೃತ್ಯುವಿನ ರುದ್ರ ನರ್ತನ ಆಗೋದಿದ್ರೆ ಆಗಲ್ಲ ನಮ್ಮ ಆಶ್ರಮದಲ್ಲಿ ಅಂತ ಹೇಳಿದರು. ಭಾಳ ಚಂದ ಹೇಳ್ತಾರೆ ಅವರು. ಸಾವಿಲ್ಲದೆ ಹುಟ್ಟಿಲ್ಲ. ವಶಿಷ್ಠ ದೊಡ್ಡ ಮಾತದು. ಸಾವಿಲ್ಲದೆ ಹುಟ್ಟಿಲ್ಲ. ನಮ್ಮ ಗುಂಡಪ್ಪರು ಹೇಳ್ತಾರೆ, ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು, ಕ್ಷಿತಿಗರ್ಭ ಧರಿಸುವಳು ಮತ್ತುದಿಸುವುದು ಜೀವ, ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಕೃಷಿ, ಪ್ರಕೃತಿ ಸತತ ಕೃಷಿಯಾಗಿರುವಂಥದ್ದು. ಋತುಚಕ್ರ ತಿರುಗುವುದು. ನಾವು ಇದು ಮೊನ್ನೆ ದಿವಸ ನಾನು ಪುಸ್ತಕ ಓದ್ತಿದ್ದೆ, ಅಮೇರಿಕಾದಲ್ಲಿ ಒಂಥರ ಭಯ ಹುಟ್ಟಿಸುವಂಥ ಪುಸ್ತಕ. ಒಬ್ಬ ಕೊರಿಯನ್ ಡಾಕ್ಟರ್ ಬರೆದಂಥದ್ದು. ಅವನೊಂದು ನಮ್ಮ ಮನಸ್ಸನ್ನು ಹಿಂಗೆ ಕೆದಕ್ತಾನೆ ಅವನು ಹೇಳ್ತಾನೆ, ಒಬ್ರು ಯಾರೋ ತೀರ್ಕೊಂಡ್ರು ಅಂತ ಹೇಳ್ತೀವಿ, ಅವ್ರ ಬಗ್ಗೆ ನಮ್ಗೆ ಅಯ್ಯೋ ಪಾಪ ಹೋಗ್ಬಿಟ್ರೆ ಅವರು ಅಂತೀವಿ. ಸುತ್ತಮುತ್ತಲ ಅವ್ರೆಲ್ಲ ಏನು ಮಾತಾಡ್ತಾರೆ, ಅವ್ರು ಹೋದರು ಅಂತ ಹೇಳ್ತೀವಿ. ಅವ್ರ ಬಗ್ಗೆ ಮಾತಾಡ್ತೀವಿ, ಅವ್ರ ಚಿಂತನೆ ಮಾಡ್ತೀವಿ, ಅವ್ರ ಘಟನೆಗಳನ್ನು ಹೇಳ್ಕೊಂಡು ಬದುಕ್ತೀವಿ, ಅವ್ರು ಬರೀ ನೆನಪಿನಲ್ಲಿ ಸೇರಿ ಹೋದರು ಅಂತ ಹೇಳ್ತೀವಿ. ಅವ್ನು ಕೇಳ್ತಾನೆ, ಅವ್ರದ್ದೆಲ್ಲ ಬಿಟ್ಬಿಡ್ರಿ, ಅವನಿಗೇನಾಯಿತು ಅಂತ. ಇದು ಕಲ್ಪನೆ ಮಾಡ್ಕೊಳ್ಳಿ ಸ್ನೇಹಿತರೆ, ನಿಮ್ಮನ್ನೇ ಆ ಕಾರಣದ ಇಟ್ಕೊಂಡು ನೋಡ್ಕೊಳ್ಳಿ, ವಿಚಾರ ಮಾಡಿ. ಎದೆ ಜಲ್ಲಂದೆ. ಈಗ ನೀವಿದ್ದೀವಿ, ಏನೋ ಒಂದು ಜೀವ, ಸಂಬಂಧಗಳನ್ನು ಕಟ್ಕೊಂಡಿದ್ದೀವಿ, ವ್ಯವಸ್ಥೆ ಕಟ್ಕೊಂಡಿದ್ದೀವಿ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಕಟ್ಟಡ, ಕಾರು, ಬಂಗ್ಲೆ ಎಲ್ಲ ಕಟ್ಕೊಂಡು ಕೂತಿದ್ದೀವಿ ನಾವು. ನಾಳೆ ನಾನು ಇಲ್ಲ ಅಂದರೆ ಏನಾಗ್ತದೆ? ಉಳಿದವ್ರ ದೃಷ್ಟಿಯಿಂದ ಹೇಳಬೇಡಿ, ಆ ಹೋದಂಥ ಜೀವದ ದೃಷ್ಟಿಯಿಂದ ಅದಕ್ಕೇನಾಗ್ತದೆ? ಏನಾಗ್ಬೋದು ಹೇಳಿ? ಇಲ್ಲ, ಅದು ಇಲ್ಲ ಅಂದಾಗ ತಾನಿಲ್ಲ ಅಂತ ಗೊತ್ತಾಗತ್ತಾ? ಅದಕ್ಕೆ ಗೊತ್ತಾಗಲಿಕ್ಕಿಲ್ಲ, ಗೊತ್ತಿಲ್ಲ. ಅದಕ್ಕೆ ಗುಂಡಪ್ಪನ ಕಡೆ ಹೇಳ್ತಾರೆ, ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ನಾವು ಕಲ್ಪನೆ ಮಾಡಿಕೊಂಡೇ ಕೂತ್ಕೊಳ್ಳೋದು. ಇನ್ನೊಂದು ಜನ್ಮ ಇದೆ ಅಂತ ಹೇಳ್ತಾರೆ, ಸಮಾಧಾನ ಅದೊಂದು ಇದೆ ಅಂತ. ಆದರೆ ಇಲ್ಲಿ ಹೊರಗಡೆ ಹೋದಾಗ ನಮ್ಮ ಮನೆಯವರು ಏನು ನೋಡ್ತಾರೆ ನಮ್ಗೆ ಕಾಣಿಸುತ್ತಾ? ನನ್ನ ಬಗ್ಗೆ ಏನು ಹೇಳ್ತಾರೆ ಅಂತ ಗೊತ್ತಾಗತ್ತಾ? ಅಥವಾ ನಾನು ನಿಂತು ಹೋತಲ್ಲ, ಏನೋ ಕೆಲಸ ಮಾಡಬೇಕು ಅಂದ್ಕೊಂಡಿದ್ನಲ್ಲ, ನಿಂತೆ ಹೋಯ್ತಲ್ಲ, ಮುಂದೆ ಕ್ಲೋಸ್, ಒನ್ಸ್ ಫಾರ್ ಆಲ್ ಇಟ್ಸ್ ಅ ರೋಡ್ ಬ್ಲಾಕ್, ಕಂಪ್ಲೀಟ್ ಕ್ಲೋಸ್, ಡಾರ್ಕ್ ಟನೆಲ್. ಅವ್ನು ಹೇಳ್ತಾನೆ, ನನಗೊಂದು ಸಲ ಭಯ ಆಗಿಬಿಡ್ತು ಅಂತ ಹೇಳ್ತಾನೆ. ನಾನು ಸತ್ತು ಹೋಗ್ತೀನಿ ಭಯ ಆಗಿಬಿಡ್ತು ನನಗೆ, ಯಾಕಂದರೆ ಮುಂದೆ ಏನಾಗ್ತದೆ ಗೊತ್ತಿಲ್ಲ ನನಗೆ. ಎಷ್ಟು ಚೆಂದ ಇದೆ ನೋಡಿ. ಆದರೆ ಹೇಳ್ತಾರೆ ಡಿ ವಿ ಜಿ, ಸಾವಿಲ್ಲದೆ ಹುಟ್ಟಿಲ್ಲ. ಈ ಸಾವು ಮತ್ತೊಂದು ಹುಟ್ಟಿಗೆ ಕಾರಣ, ಬೀಜ ಅದು ಇರ್ಬೋದು. ಆದರೆ ಕಲ್ಪನೆ ಮಾಡ್ಕೊಳ್ಳಿ, ಮತ್ತೆ ಎಲ್ಲೋ ಹುಟ್ಟಬೇಕು, ಮತ್ತೆ ಮಗುವಾಗಿ ಹುಟ್ಟಬೇಕು, ಮತ್ತೆ ಒದ್ದಾಡಬೇಕು, ಮತ್ತೆ ಶಾಲೆ, ಅಲ್ಲಿ ಮೇಷ್ಟ್ರು, ಆ ಪಾಠ ಕಲಿಬೇಕು, ಮತ್ತೊಂದು ನೌಕರಿ, ಮತ್ತೊಂದು ಮದುವೆ. ಅದಕ್ಕೆ ಶಂಕರಾಚಾರ್ಯ ತಲೆ ಕೆಟ್ಟು ಹೇಳಿಬಿಟ್ರು, ದಿನಮಪಿ ರಜನಿ ಸಾಯಂ ಪ್ರಾತಃ ಶಿಶಿರ ವಸಂತೋ ಪುನರಾಯಾತವು ಕಾಲ ಕ್ರೀಡತಿ ಗಚ್ಚತ್ಯಾಯು ಭಜ ಗೋವಿಂದಂ.
ಹೀಗೆ ಹುಟ್ಟುತ್ತಾ ಹೋಗಿರ್ತೀವಲ್ಲ, ಅದನ್ನು ಹೇಳ್ತಾರೆ ಋತುಚಕ್ರ ತಿರುಗುವುದು ಕಾಲನೆದೆ ಮರುಗುವುದು. ಕಾಲನ ಎದೆ ಮರುಗ್ತದಂತೆ. ಮುಂದಿನ ಸಾಲಂತೂ ಅದ್ಭುತಪ್ಪ, ಒನ್ ಆಫ್ ದಿ ಫೈನೆಸ್ಟ್ ಲಿಟರರಿ ಪಾಸ್ ಅದು. ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು. ಎರಡು ರೀತಿಯಿಂದ ಸಮಾಧಿ ಮಾಡಿದ್ಮೇಲೆ ಹುಲ್ಲು ಬರ್ತದೆ ಅನ್ನೋದೊಂದು ಬಹಳ ತಾತ್ವಿಕ ದೃಷ್ಟಿ, ಅದು ಸಾಮಾನ್ಯ ದೃಷ್ಟಿ. ಅದು ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದಲ್ಲ, ಆ ಸಾವಿನ ಹೊಟ್ಟೆಯಲ್ಲೇ ಜೀವ ಉತ್ಪನ್ನ ಆಗುವಂಥದ್ದು. ಅದನ್ನು ವಶಿಷ್ಠರು ಹೇಳ್ತಾರೆ, ಆಗೋದು ನಮ್ಮ ಆಶ್ರಮದಲ್ಲಿ ಆಗಲಿ, ಏನು ತಪ್ಪೇನಿದೆ ಆಗಲಿ ಅಂತ ಹೇಳ್ತಾರೆ. ತಮಸ್ಸು ರಜಸ್ಸು ಸಂಭ್ರಮದಿಂದ ಆಗದೆ ಹೋದರೆ ಸತ್ವಿಕ ಬರೋದು ಕಷ್ಟ ಆಗ್ತದೆ ಅಂಥೇಳಿ ಸುಖ ದುಃಖ ಈ ಮಾತು ಭಾಳ ಚೆಂದ ಹೇಳ್ತಾರೆ. ಎರಡೂ ವಿಕಾರಗಳೇ ಅಂತ. ದುಃಖ ವಿಕಾರ ಅಂತ ಹೇಳ್ತೀವಿ ನಾವು, ಸುಖಾನೂ ವಿಕಾರನೇ. ಸುಖ ದುಃಖಗಳು ಎರಡೂ ವಿಕಾರ. ಒಂದು ಚಿನ್ನದ ಬಳೆ, ಇನ್ನೊಂದು ಕಬ್ಬಿಣದ ಬಳೆ ಅಂತ. ಚಂದದ ಮಾತದು. ಸುಖ ಅನ್ನೋದು ಚಿನ್ನದ ಬಳೆ, ದುಃಖ ಅನ್ನೋದು ಕಬ್ಬಿಣದ ಬಳೆ. ಬಳೆಯೇ ಎರಡೂ ಅವು, ಬಳೆಯೇ. ಆದ್ದರಿಂದ ಎರಡೂ ಅಷ್ಟೇ ತೊಂದರೆ ಕೊಡುವಂಥದ್ದು, ಅಷ್ಟೇ ಸಂತೋಷ ಕೊಡುವಂಗೆ ಆಗಬೇಕು. ಆದ್ದರಿಂದ ಹೇಳ್ತಾರೆ ಎರಡೂ ಬಳೆಗಳೇ. ಆದ್ದರಿಂದ ಏನೇನು ಬರಬೇಕು ಬರಲಿ ಬಿಡು, ಅದು ಒಂದು ಲೀಲೆ ಅಂತ ತಿಳ್ಕೊಂಡ್ರಾಯ್ತು. ಯಾವಾಗ ಟೆನ್ಷನ್ ಆಗುತ್ತೆ ನಮಗೆ ಅಂದರೆ ಅದೇನೂ ಆಗಬಾರ್ದಾಯಿತು ಅಂತಂದಾಗ, ಹಾಗಲ್ಲ, ಇದು ಆಗ್ತದೆ ಅಂತ ಗೊತ್ತಿದೆ. ನಾನು ಸೃಜನಶೀಲತೆಯನ್ನು ಪಾಠ ಮಾಡ್ತೀನಿ ಎಲ್ಲ ಕಡೆ, ಕ್ರಿಯೇಟಿವಿಟಿ. ಅದರಲ್ಲೊಂದು ಥಿಯರಿ ಬರ್ತದೆ, ಇದು ಭಾಳ ಚೆಂದ. ಅದು ಏನೋ ಕೆಲಸ ಮಾಡ್ತಿರ್ತೀವಿ ನಾವು, ಪ್ಲ್ಯಾನ್ ಮಾಡಿ ಹಿಂಗೆ ಮಾಡಬೇಕು ಅಂತ ಹೋಗ್ತೀವಿ, ಅದು ಆಗತ್ತೋ ಇಲ್ವೋ, ಟೆನ್ಷನ್ ಆಗಿಬಿಡುತ್ತೆ. ಆಗದಿದ್ರೆ ಏನು ಮಾಡೋದು? ಅದಕ್ಕೆ ಹೇಳ್ತಾರೆ 5 ವರ್ಸ್ಟ್ ಕೇಸ್ ಸಿನಾರಿಯೋಸ್ ಅಂತ. ಏನೋ ಕೆಲಸ ಮಾಡ್ತಿದ್ದೀರಿ, 5 ಅತ್ಯಂತ ಕೆಟ್ಟದಾದದ್ದು ಏನಾಗ್ಬೋದು ಇದಕ್ಕೆ? ಈ ಕೆಲಸ ಆಗಲಿಕ್ಕಿಲ್ಲ ಅಲ್ವಾ, ನಾನೇ ಸತ್ತೋಗ್ಬಿಡ್ಬೋದು, ಹಿಂಗೆಲ್ಲ ಹೇಳ್ಕೊಂಡು ಹೋಗ್ತಾರೆ. 5 ಕೇಸು, ಇದಕ್ಕಿಂತ ಕೆಟ್ಟದಾಗೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವಂಥದ್ದು 5 ವಿಚಾರ ಮಾಡಬೇಕಂತೆ. ವಿಚಾರ ಮಾಡಿ ಅದಕ್ಕೆ ನೀವು ಸಿದ್ಧರಾದರೆ ಉಳಿದು ಎಲ್ಲದಕ್ಕೂ ತಯಾರಾಗಿರುತ್ತೆ ಮನಸ್ಸು ಅಂತ. ವರ್ಸ್ಟ್ ಕೇಸ್ ಸಿನಾರಿಯೋ, 5 ವರ್ಸ್ಟ್ ಕೇಸ್ ಸಿನಾರಿಯೋ. ಯಾವುದೇ ಕೆಲಸ ಕೈ ಹಾಕಿದಾಗ ಇದಾಗತ್ತಾ ಇಲ್ಲ, ಆಗದೆ ಹೋಗ್ಬೋದು. ಆಗದೆ ಹೋದರೆ ಏನು ಮಾಡಬೇಕು? 5 ಅತ್ಯಂತ ಕಠಿಣ ಪರಿಸ್ಥಿತಿಗಳನ್ನು ಲೆಕ್ಕ ಹಾಕ್ಕೊಂಡು ಅದಕ್ಕೆ ಸಿದ್ಧತೆ ಹಾಕ್ಕೊಂಡ್ಬಿಟ್ರೆ ಒಳ್ಳೆಯದಕ್ಕೆಲ್ಲ ತಯಾರಾಗೇ ಇರ್ತೀವಿ ನಾವು, ಏನೂ ತೊಂದರೆ ಆಗಲ್ಲ. ಅದನ್ನು ತಯಾರು ಮಾಡ್ತಾರೆ ವಶಿಷ್ಠರು. ನನಗನ್ನಿಸುತ್ತೆ ಹೈಟ್ ಆಫ್ ಕ್ರಿಯೇಟಿವಿಟಿ ಆಗಿನ ಕಾಲಕ್ಕೆ. ಅವ್ರು ಹೇಳ್ತಾರೆ ಏನಾಗಬೇಕಾಗತ್ತೆ, ಪೂರ್ತಿ ಹಾಳಾಗಬೇಕಾಗತ್ತೆ, ಇದು ದೈವಲೀಲೆ ಅಂದ್ಕೊಂಡ್ಬಿಡು, ದಿಸ್ ಈಸ್ ಡೆಸ್ಟಿನ್ ಟು ಹ್ಯಾಪನ್. ಇದು ಆಗಬೇಕು ಅಂತ ತೀರ್ಮಾನ ಆಗಿದೆ ಅಂತ ಅಂದ್ಕೊಂಡಾಗ ಮನಸ್ಸಿಗೆ ಆಘಾತ ಆಗೋಲ್ಲ, ಚೆನ್ನಾಗಿರ್ತೀವಿ ಅಂತ ಹೇಳ್ತಾರೆ. ಮಹರ್ಷಿಗಳು ಇಷ್ಟು ದೀರ್ಘವಾಗಿ ವಿವರಣೆ ಕೊಟ್ಟದ್ದನ್ನು ಅರುಂಧತಿ ದೇವಿ ಎಂದು ಕೇಳಿರಲಿಲ್ಲ. ಅಷ್ಟು ಕೇಳೋ ಅಷ್ಟು ಉತ್ತರ ಕೊಡೋರು ಅವರು, ಇಷ್ಟಾದ ಡೀಟೇಲಾಗಿ ಹೇಳಿದರು. ಆಕೆ ಅಂದು ಅರ್ಥ ಆಗೋ ತನಕ ಅಮಂಗಳ ಅನಿಸಿದ್ದು ಅರ್ಥ ಆದಮೇಲೆ ಮಂಗಳ ಆಗ್ಬೋದು. ಚೆನ್ನಾಗಿದೆ ನೋಡಿ. ಯಾವುದು ಅಮಂಗಳ, ಅಯ್ಯೋ ರಕ್ತಪಾತ ಅಮಂಗಳ ಅಲ್ವಾ, ನಮ್ಮ ಆಶ್ರಮದಲ್ಲಿ ಆಗಬೇಕಾ ಅಂತ ಅನ್ಕೋತೀವಿ. ಆದರೆ ಇಡೀ ವಿಶ್ವದಲ್ಲಿ ಹೊಸ ಸೃಷ್ಟಿ ಆಗೋದಕ್ಕೆ ಇದೇ ಪೀಠ ಆಗುತ್ತೆ ಅಂದಾಗ ಇದು ಮಂಗಳ ಆಯಿತು. ಅದಕ್ಕೆ ಹೇಳ್ತಾರೆ ಅವರು, ಅರ್ಥವಾಗುವವರೆಗೂ ಅಮಂಗಳ, ಅರ್ಥ ಆದಮೇಲೆ ಅದು ಮಂಗಳ ಆಗ್ತದೆ ಅಂತ. ಆ ಹೊತ್ತಿಗೆ ಕೌಶಿಕ ಮಹಾರಾಜ ಬರ್ತಾನಲ್ಲಿ.